ಅಂತ ನಿಮ್ಗೆ ಗೊತ್ತಾದ್ರೆ ಅದನ್ನು ಬಿಡೋದೇ ಇಲ್ಲ ನೀವು. ಇದರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಪ್ರತಿ ಜೀವಕೋಶ, ಎವ್ರಿ ಸೆಲ್ ಆಫ್ ಯೋರ್ ಬಾಡಿ, ಯು ಮೇ ನಾಟ್ ಬಿಲೀವ್ ಇಟ್, ನಿಮಗೆ ನಂಬೋದಕ್ಕೆ ಅಸಾಧ್ಯ ಅನಿಸ್ಬೋದು, ಸತ್ಯ ಇದೆ, ನಂಬಿ. ನಿಮ್ಮ ದೇಹದ ಪ್ರತಿ ಜೀವಕೋಶಕ್ಕೂ ಸಹಜ ಉಸಿರಾಟಕ್ಕಿಂತಲೂ ಹೆಚ್ಚು ಪ್ರಮಾಣದ ಆಮ್ಲಜನಕ ಸಿಗುತ್ತೆ. ಯು ಆರ್ ಗೋಯಿಂಗ್ ಟು ಸಪ್ಲಿಮೆಂಟ್ more amount of oxygen to every cell of your body, more than your non-breathing. What happens? Your pranic energy of every cell, that is cellular energy, increases because of oxygen. Once your cells are getting rejuvenated, you will not get tensed, you will not get confused, you will not get tired. You are completely relaxed, completely balanced. What is exam ಅಲ್ಲಿ ಸಕ್ಸಸ್ ಆಗಿ ಮತ್ತೇನಾದ್ರೂ ಬೇಕಾ? ನೀವು ಕನ್ಫ್ಯೂಸ್ ಆಗಬಾರ್ದು, ನೀವು ಡಿಫೆನ್ಸ್ ಹೋಗಬಾರ್ದು. ವಸತಿ ಶಾಲೆಯ ಒಂದೇ ಒಂದು ಹುಡುಗಿಗೆ 625, 625. ಎಂತೆಂಥ ಶಾಲೆಗಳಿಲ್ಲ, ಎಂತೆಂಥ ಟೀಚರ್ಸ್ ಇಲ್ಲ, ಎಂತೆಂಥ ವಿದ್ಯಾರ್ಥಿಗಳಿಲ್ಲ, ಎಂತೆಂಥ ಪಾಲಕರಿಲ್ಲ ರಾಜ್ಯಾದ್ಯಂತ. ಒಂದೇ ಒಂದು ಹಳ್ಳಿಯ ಹುಡುಗಿಗೆ ಯಾವ ತಂದೆಯವರು ಸುಶಿಕ್ಷಿತರಿಲ್ವೋ, ಯಾವ ತಂದೆ ತಾಯಿಗೆ ಅವಳನ್ನ ಓದಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಸುಮ್ಮನೆ ಒಂದೆಲ್ಲ ಮೊರಾರ್ಜಿ ದೇಸಾಯಿ ಶಾಲೆಗೆ ಸೇರಿಸ್ಬಿಟ್ರು, ಆ ಮಗುವಿಗೆ 625, 625 ಬರುತ್ತೆ ಅಂದ್ರೆ ಯಾವುದೂ ಕೌಂಟ್ ಆಗಲ್ಲ ಅನ್ನೋದಕ್ಕೆ ಆ ಹುಡುಗಿನೇ ಒಂದು ಸಾಕ್ಷಿ. ಅವಳಿಗೆ ಒಂದು ದೊಡ್ಡ ಗೌರವಪೂರ್ವಕವಾದ ಚಪ್ಪಾಳೆ. ನಮಗೆ ಯಾರೋ ಸ್ಫೂರ್ತಿ ಆಗೋದು ಬೇಡ, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಇವತ್ತು ಇಂಥ ಒಂದು ಸಾಧನೆ ಮಾಡಿದಾಳಂದ್ರೆ ಅವಳು ಕಪ್ಪಗಿದ್ದಾಳೋ ಇಲ್ವೋ ಅಂತ ಆನ್ಸರ್ ಪೇಪರ್ ಅಲ್ಲಿ ಗೊತ್ತಾಗಲ್ಲ. ಅವ್ರ ಅಪ್ಪ ಅಮ್ಮ ದನ ಮೇಯಿಸ್ತಾರ, ಅಥವಾ ಡಾಕ್ಟರ್ ಮಗಳು, ಇಂಜಿನಿಯರ್ ಮಗಳು, ಕೋಟ್ಯಾಧಿಪತಿ ಮಗಳು ಅಂತ ಅವರೇನು ಇನ್ಕಮ್ ಸರ್ಟಿಫಿಕೇಟ್ ಹಚ್ಚಿರಲ್ಲ. ಫಾರ್ಗೆಟ್ ಆಲ್ ದೋಸ್ ಥಿಂಗ್ಸ್ ವಿಚ್ ಆರ್ ಬುಲ್ಶಿಟ್. ಯಾವುದು ನಿರರ್ಥಕವಾದ ಆಲೋಚನೆಯೋ ಅದನ್ನು ಇಲ್ಲೇ ಬಿಟ್ಬಿಡಿ. ಗೋ ಅಹೆಡ್ ವಿತ್ ಅ ಪ್ಯೂರ್ ಕಾನ್ಶಿಯಸ್ನೆಸ್ ಅಂಡ್ ಅಲ್ಟಿಮೇಟ್ ಕ್ಲಾರಿಟಿ. ತೇನ್ಸಿಂಗು ಏನದು ಗೌರಿಶಂಕರ್ ಏನಂತ್ರಿ, ಮೌಂಟ್ ಎವರೆಸ್ಟ್ ಏರಿದ ಮೇಲೆ ದೊಡ್ಡ ದೊಡ್ಡ ಚಾನಲ್ ಅವ್ರು ಬಂದು ಕೇಳಿದ್ರು, ಸರ್ ಏನ್ ಸರ್ ನೀವು ಶರ್ಪಾ ಜನಾಂಗದವ್ರು, ನೀವು ಹೆಚ್ಚಿಗೆ ಓದೇ ಇಲ್ಲ, ಇದನ್ನ ಹೆಂಗ? ಅಯ್ಯೋ ನಾ ಈಗಲ್ಲ ಬಿಡಿ, ನಾನು ಸಣ್ಣನಿದ್ದಾಗಲೇ ಹಚ್ಚಿಬಿಟ್ಟಿನಿ ಅಂದ್ರೆ. ಅವ್ರು ನಗು ಬಂತ, ಇವ್ರು ಹೆಂಗ್ ಹತ್ತಿದ್ರಪ್ಪ, ಇವತ್ತೇ ಫಸ್ಟ್ ಹತ್ತಿರೋದು. ನಮ್ಮಮ್ಮ ನನಗೆ ಕೂರಿಸ್ಕೊಂಡು ಮಗು ಇದ್ದಾಗ ನೋಡೋದು ತುದೀಗಿನ ಹೋಗಿ ಇಂಡಿಯಾದ ಬಾವುಟ ಚುಚ್ಚಬೇಕು, ನೋಡಿ ಇಮೇಜಿನ್ ಮಾಡ್ಕೊ, ನೀ ಅಲ್ಲಿ ಅಂತ ಅನ್ಕೋ, ನೀನಲ್ಲಿ ಹೋಗಬೇಕು ಅಂತಿದ್ಲಲ್ಲ, ನಾನು ಮೆಂಟಲಿ ಅವತ್ತೇ ಹೋಗಿ ಆಗಿತ್ತು, ಇವತ್ತು ಸುಮ್ಮನೆ ನಿಜವಾಗ್ಲೂ ಏರಿದೆ ಅಷ್ಟೇ ಅಂತ. ಪ್ಲೀಸ್ ಡೋಂಟ್ ಫಾರ್ಗೆಟ್, ಥಿಂಗ್ಸ್ ಹ್ಯಾಪನ್ ಟ್ವೈಸ್ ಇನ್ ದಿಸ್ ವರ್ಲ್ಡ್, ಒನ್ಸ್ ಇನ್ ದ ಮೈಂಡ್ ಅಂಡ್ ಒನ್ಸ್ ಇನ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಪ್ರಪಂಚದ ಪ್ರತಿ ಘಟನೆಯು 2 ಬಾರಿ ಸಂಭವಿಸುತ್ತದೆ. ಒಂದು ಬಾರಿ ಮನಸ್ಸಿನ ಅಂತರಾಳದಲ್ಲಿ, 2ನೇ ಬಾರಿ ಹೊರ ಪ್ರಪಂಚದಲ್ಲಿ. ಯಾವುದು ಆಕಸ್ಮಿಕ ಅಲ್ಲ, ಚಾನ್ಸೇ ಇಲ್ಲ. ಯಾವುದು ಆಕ್ಸಿಡೆಂಟಲ್ ಅಲ್ಲ. ಎವ್ರಿಥಿಂಗ್ ಇಸ್ ಇಂಟೆನ್ಷನಲ್ ಅಂಡ್ ಪ್ರೀ ಪ್ಲಾನ್. ನಮಗನ್ಸುತ್ತಷ್ಟೇ. ನೀವು ಡಿಸೈಡ್ ಮಾಡಿ, ನೀವೇನು ಮನಸ್ಸಿನ ಅಂತರಾಳದಲ್ಲಿ ಅನ್ಕೊಳ್ತೀರೋ ಅದೆಲ್ಲವನ್ನ ಮೀರಿ ನಿಮ್ಮ ಸಾಧನೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅಂತರಾಳದಲ್ಲಿ ಅದ್ದಿದ್ದೇ ಹೊರಗಡೆ ಬರಬೇಕು, ಹೊರಗಡೆ ಇದ್ದದ್ದು ಒಳಗಡೆ ಹೋಗ್ಲಿ. ಎಲ್ಲವೂ ಬಂದಿರೋದಲ್ಲಿ ವಿನಾಯಕ್ ಸರ್ ತಲೆಯಲ್ಲಿ, ಮನಸ್ಸಲ್ಲಿ, ಅವ್ರ ಹೃದಯದಲ್ಲಿ ಇರ್ತಿದ್ದು, ಅದಕ್ಕೆ ಹೊರಗಡೆ ಬಂತು. ಹೊರಗಡೆಯಿಂದ ಬಿಲ್ಡಿಂಗ್ ಕಟ್ಟಿರೋದು ಅಲ್ಲ, ಒಳಗಡೆಯಿಂದ ಕಟ್ಟಿರೋದು. ಒಳಗಡೆಯಿಂದ ಇರೋದು ಹೊರಗಡೆ ಬಂದ್ರೆ ಸಾಧನೆ. ಹೊರಗಡೆಯಿಂದ ನೀವು ಇನ್ಫ್ಲೂಯೆನ್ಸ್ ಆಗೋ ಅವಶ್ಯಕತೆ ಇಲ್ಲ, ಅದು ಆಗೋದು ಇಲ್ಲ. ಕ್ಲಿಯರ್? ನೀವು ಇಲ್ಲಿವರೆಗೂ ಏನ್ ಮಾಡಿದ್ರೋ ಎಲ್ಲ ಆಗೋಗಿದೆ, ಬಿಟ್ಟಾಕಿ. 42 ಡೇಸ್ ಇದೆ ಅಂದ್ರೆ ಚೆನ್ನಾಗಿ ಒಳ್ಳೆ ಮನಸ್ಸಿಂದ ಓದಿ, ನಿರ್ದಿಷ್ಟವಾದ ಸ್ಕೋರ್ ಅನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದನ್ನ ನಾನು ಪಡೆದೇ ತಿರ್ತೀನಿ, ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ಅಪ್, ದೆನ್ ಹೂ ಎಲ್ಸ್ ಅನ್ಬೋದು. ನಾನಂದ್ರೆ ಮತ್ತಿನ್ನೇ ಅದು 625, 625 ಇಲ್ಲಕ್ಕೆ ಯಾಕೆ ಓದ್ಬೇಕು? ನಾನು ಬಿಟ್ರಿ ಆರಾಮ ತೆಗಿತೀನಿ. ನೀವು ಅನ್ಕೊಳ್ಳಿ, ಬೇರೆದವ್ರಿಗೆ ಏನಕ್ಕೆ ಹೋಗ್ಬೇಡಿ, ಹುಚ್ಚ ಅಂತ. ಯು ಮೆಂಟಲಿ ಟಾಕ್ ಟು ಯುವರ್ ಸೆಲ್ಫ್, ಇಫ್ ಮೀ ನಾಟ್ ದೆನ್ ಹೂ ಎಲ್ಸ್. I'm going to get it. I'm having clarity. I'm having energy like anybody. Yes. ನೀವು ಮನಸ್ಸಲ್ಲಿ ಅನ್ಕೊಳ್ಳಿ, ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಫ್ರೀ ಇದ್ದಾಗೆಲ್ಲ ಅನ್ಕೊಳ್ಳಿ, ದಟ್ ಐ ಆಮ್ ಗೋಯಿಂಗ್ ಟು ಅಚೀವ್. ಬಿ ಹ್ಯಾಪಿ, ಫಾರ್ಗೆಟ್ ಆಲ್ ದೋಸ್ ನೆಗೆಟಿವಿಟೀಸ್. ಎಕ್ಸಾಮ್ ದಿವಸ ನಾನು ಹೇಳ್ದಂಗೆ ಆರಾಮಾಗಿ ತಿಂಡಿ ತಿನ್ಕೊಂಡು 6 ತಾಸು ನಿದ್ರೆ ಮಾಡಿಕೊಂಡು, ಸ್ವಲ್ಪ ಕಡಿಮೆ ತಿನ್ಕೊಂಡು, ಸಕ್ಕರೆ ಅಂಶ ಕಡಿಮೆ ತಿನ್ಕೊಂಡು ಹೋಗಿ, ನಾರ್ಮಲ್ ಫುಡ್ ತಿನ್ಕೊಂಡು ಹೋಗಿ ಆರಾಮಾಗಿ ಎಕ್ಸಾಮ್ 15 ನಿಮಿಷ ಮುಂಚೆ ಡಿಸ್ಕಷನ್ ನಿಲ್ಲಿಸಿ ಕಣ್ಮುಚ್ಕೊಂಡು ಪರಮಾಪ್ತ ಚಡ್ಡಿ ದೋಸ್ತಿದ್ರು ಅವ್ರ ಜೊತೆಗೆ ಹೇಗೆ ಬರದೆ ಅಂತ ಕೈ ಮುಗಿದು ಕೇಳ್ತೀನಿ, ಡಿಸ್ಕಸ್ ಮಾಡಬೇಡಿ. ಸೀದಾ ಬಂದು ಸ್ಕೂಲ್ ಬಸ್ ಇದ್ರೆ ಸ್ಕೂಲ್ ಬಸ್ ಹತ್ತಿ, ಮನೇಲಿ ಯಾರು ಸೈಕಲ್ ತಿಂದ್ರೆ ಸೈಕಲ್ ಮೋಟರ್ ಸುಮ್ಮನೆ ಹೋಗಿ
ಬರೋದಿದ್ರೆ ಬಂದ್ಬಿಡಿ. ಬಂದು ನೀವು ಒಬ್ಬರೇ ಕೂತ್ಕೊಂಡು ತಾಳೆ ನೋಡಿ ಎಷ್ಟು ಅಂಕಗಳು ಬರ್ಬೋದು. ಅದ್ರ ಮೇಲೆ ಬರೆದ್ಬಿಟ್ಟು ಆ ಕ್ವಶನ್ ಪೇಪರ್ನ ಪ್ರೀತಿಯಿಂದ ಎಲ್ಲಾದ್ರೂ ಕಣ್ಣಿಗೆ ಕಾಣದಂಗೆ ಇಟ್ಬಿಟ್ಟು ಜಸ್ಟ್ ಸ್ಲೀಪ್ ಫಾರ್ 15-20 minutes ಬಿಫೋರ್ ಯು ಗೋ ಫಾರ್ ದ ಲಂಚ್. ಮತ್ತ ಆ ವಿಷಯನ ಅಪ್ಪಿತಪ್ಪಿನ ಯಾರ ಹತ್ರ ಮಾತಾಡಕ್ ಹೋಗ್ಬೇಡಿ. ದಿಸ್ ಈಸ್ ಗೋಯಿಂಗ್ ಟು ಹ್ಯಾವ್ ಎ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ವೆರಿ ನೆಕ್ಸ್ಟ್ ಡೇಸ್. ಅರ್ಥ ಆಗ್ತಿದೆಯಾ? ಆಗಿ ಹೋದ ಪರೀಕ್ಷೆ ಬಗ್ಗೆ ಸುಮ್ಮನೆ ಪರ ಅಂತ ಕರ್ಕೊಂಡ್ರೆ ಗಾಯ ಆಗುತ್ತೆ. ಮುಂಗಾರು ಮಳೆಲ್ಲ ಆಯ್ತಲ್ಲ. ಪ್ಲೀಸ್ ಡೋಂಟ್ ಡಿಸ್ಕಸ್ ದ ಎಕ್ಸಾಮ್ ಫೈನಲ್ ಟಚ್ ಅಪ್ ಆಫ್ಟರ್ ದ ಎಕ್ಸಾಮ್. ಹಿಂಗಾಯ್ತು, ಕೊನೆಗೆ ಹೆಂಗಾಯ್ತು ನನ್ನ ಎಕ್ಸಾಮ್ ಅಂತ ಯಾರ ಹತ್ರನೂ ಮಾತಾಡಬೇಡಿ. ನೀವೇನಾದ್ರು ಫೋನ್ ಮಾಡಕ್ ಅವಕಾಶ ಇದ್ದು ನೀವು ಬೇರೆ ಊರಿನವರಿದ್ರೆ ಚೆನ್ನಾಗಿ ಬರೆದಿದ್ದೀರ, ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಕೆಲಸದಲ್ಲಿ ರಿಲ್ಯಾಕ್ಸ್ ಆಗಿ ಊಟ ಮಾಡಿ ಸ್ನಾನ ಮಾಡಿ whatever. ನೀವು ಮತ್ತು ಅದನ್ನೇ ಹಿಡ್ಕೊಂಡು ಅಯ್ಯೋ ನಾನು ಇದನ್ನ ತಪ್ಪು ಮಾಡಿದೆ, ಅಯ್ಯೋ ಇದಕ್ಕಿದು ಬರದೆ ಅದಕ್ಕೆ ಅಭಿವೃದ್ಧಿ ಮಾಡಿ ನೆಕ್ಸ್ಟ್ ಎಕ್ಸಾಮ್ ಕನಿಷ್ಠ 3-4 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು ದ ಸೇಮ್ ಕ್ಲಾರಿಟಿ ವಿಲ್ ಬಿ ಮ್ಯಾನಿಫೆಸ್ಟೆಡ್.